ನೋಡಿ, ಸೂಪರಾದ ಟೇಸ್ಟಿಯಾದ ಚೋಲೆ ಮಸಾಲೆ ರೆಡಿ ಮಾಡಿದ್ದೇನೆ. ಎಂಥ ಸಖತ್ತಾಗಿದೆ ಗೊತ್ತುಂಟಾ, ಬಿಸಿ ಬಿಸಿ ಚೋಲೆ ಮಸಾಲೆ. ಆ್ಯಕ್ಚುಲಿ ಚೋಲೆ ಮಾಡುವಾಗ ಈರುಳ್ಳಿ ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿ ಆಮೇಲೆ ಫ್ರೈ ಮಾಡಿ ಯಾವುದೆಲ್ಲ ಪೌಡರ್ ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಅದರ ಜೊತೆಗೆ ಫ್ರೈ ಮಾಡಿ ಮತ್ತು ಚೆನ್ನ ಅಥವಾ ಕಡಲೆಯನ್ನು ಬೇಯಿಸಿಟ್ಕೊಂಡಿದ್ದನ್ನು ಅದಕ್ಕೆ ಮಿಕ್ಸ್ ಮಾಡಿ ಮಾಡೋ ಪ್ರೊಸೀಜರ್. ಆ್ಯಕ್ಚುಲಿ ನಾನು ಶಾರ್ಟ್ ಕಟ್ ಮಾಡ್ತಿದ್ದೇನೆ. ಹೇಗೆ ಏನು ಅಂತ ನಿಮಗೆ ತೋರಿಸ್ತೇನೆ. ತುಂಬ ಗಡಿಬಿಡಿ ಇರುವಾಗ ಅದೆಲ್ಲ ಹೆಚ್ಕೊಂಡು ಫ್ರೈ ಮಾಡಿ ಅದು ಮಾಡಿ ಇದು ಮಾಡಿ ಅನ್ನೋ ಒಂದು ಟೈಮ್ ಇರಲ್ಲಲ್ವ, ಅದಕ್ಕೋಸ್ಕರ ಶಾರ್ಟ್ಕಟ್ಟಾಗಿ ಚೋಲೆಯನ್ನು ಟೇಸ್ಟಿಯಾಗಿ ಸೂಪರಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಓಕೆನಾ? ಸೊ ಹೀಗೆ ಸೂಪರ್ ಟೇಸ್ಟಿ ಚೋಲೆಯನ್ನು ರೆಡಿ ಮಾಡೋಣ. ಬಾಣಲೆ ರೆಡಿ ಇಟ್ಟಿದ್ದೀನಿ. ಕಾಬೂಲಿ ಕಡಲೆ ಇರುತ್ತಲ್ಲ, ಬಿಳಿ ಕಡಲೆ, ಅದನ್ನು ರಾತ್ರಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆನ್ಕೊಂಡಿದೆ. ಈಗ ಅದನ್ನು ನಾವು ಬೇಯಿಸ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ತೊಗೊಂಡಿದ್ದೇನೆ, ನೀವು ಜಾಸ್ತಿ ತೊಗೋಬೋದು ಸ್ವಲ್ಪ ಬೇಕಾದರೆ, ಮತ್ತು ಈರುಳ್ಳಿ ಟೊಮೆಟೊ, ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಮೇಯ್ನ್ ಬೇಕಾಗಿರೋದು. ಹಾಗೆ ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ಮಾಡೋದಂತ ತೋರಿಸ್ತೇನೆ ನಿಮಗೆ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಸಿಕ್ಕಿದೆ, ಮೊನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಅಲ್ವಾ, ಫ್ರೆಶ್ ಚೆನ್ನಾಗಿ ಸಿಕ್ಕಿದೆ. ಹಾಗೆ ಎಕ್ಸ್ಟ್ರಾ ಅಂದರೆ ಇದು ಪಲಾವ್ ಪತ್ತ ಇರುತ್ತಲ್ಲ ಎಲೆ, ಅದು ಮತ್ತು ಲವಂಗ 2 ಮತ್ತು ದಾಲ್ಚಿನ್ನಿ ಚಕ್ಕೆ ತೊಗೊಂಡಿದ್ದೇನೆ. ಹಾಗೆ ಅದನ್ನು ಕಡಲೆ ಬೇಯಿಸುವಾಗ ಹಾಕಬೇಕು. ಫಸ್ಟು ನೆನೆಸಿಟ್ಟ ಕಡಲೆನ ಆರಿಸ್ಕೊತಾ ಇದ್ದೇನೆ. ಏನಾದ್ರು ಕಲ್ಲು ಗಿಲ್ಲು ಇದ್ದರೆ ಗೊತ್ತಾಗಲ್ಲಲ್ಲ, ಏನೇ ಆದರೂ ಬೇಳೆ ಕಾಳು ಎಲ್ಲ ಆರಿಸ್ಕೊಬಿಡ್ಬೇಕು. ಏನಾದ್ರು ಇದ್ದರೆ ಸುಮ್ಮನೆ ರಿಸ್ಕ್ ಅಲ್ವಾ ತಿಂದರೆ. ಹಾಗೆ ಅಕ್ಕಿ ಎಲ್ಲನೂ ಕೂಡ ಆರಿಸ್ಕೊಂಡೇ ಮಾಡೋದು. ಕುಕ್ಕರ್ ಇನ್ನೊಂದು ಸಲ ತೊಳ್ಕೊಬಿಡ್ತೇನೆ. ಹಾಗೆ ಈಗ ಕಡಲೆಯನ್ನು ನಾವು ಬೇಯಿಸ್ಕೊಬಿಡೋಣ. ಕಡಲೆ ಬೇಯಿಸುವಾಗ ನೀರು ಜೊತೆಗೆ ಈ ಪುಲಾವ್ ಪತ್ತ ಇದೆಯಲ್ಲ, ಪುಲಾವ್ ಎಲೆ ಇದೆಯಲ್ಲ, ಅದು ದಾಲ್ಚಿನ್ನಿ ಚಕ್ಕೆ ಮತ್ತು ಲವಂಗ ಹಾಕಿ ಬೇಯಿಸ್ಕೊತೇನೆ. ಅದು ಪರಿಮಳ ಆಗುತ್ತೆ. ಸ್ವಲ್ಪ ತುಂಬ ನೀರು ಹಾಕಕ್ಕೆ ಹೋಗಬೇಡಿ, ಇಷ್ಟು ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ಒಂದು 3 ವಿಷಲ್ ಹಾಕಿದರೆ ಸಾಕಾಗುತ್ತೆ. ಇದೆಲ್ಲ ಹಾಕ್ತೇನೆ. ಒಂದೊಮ್ಮೆ ಇಲ್ಲದಿದ್ದರೆ ಮನೆಯಲ್ಲಿ ನಡೆಯುತ್ತೆ, ಆಪ್ಷನಲ್ಲು ಹಾಕಿದರೆ ಒಳ್ಳೆ ಘಮ ಘಮ ಅಂತ ಪರಿಮಳ ಆಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕಿದ್ದೇನೆ, ತುಂಬ ಹಾಕಿಲ್ಲ. ಮತ್ತು ನಾವು ಮಸಾಲ ಎಲ್ಲ ರೆಡಿ ಮಾಡುವಾಗ ಹಾಕ್ಕೋಬೋದು, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು. ಹಾಗೆ ಕುಕ್ಕರಲ್ಲಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈಗ ಟೊಮೆಟೊ ಎಲ್ಲ ಹೆಚ್ಕೊಬಿಡ್ತೇನೆ. ಟೊಮೆಟೊ ಹೆಚ್ಕೊಂಡಾಗ ನಾನು ಬೀಜಗಳನ್ನೆಲ್ಲ ಎಸಿತೇನೆ. ಅಂದರೆ ಅದರ ಪಾಟಿಗೆ ಹಾಕ್ಬಿಡ್ತೇನೆ, ಗಿಡ ಆದರೆ ಆಗಲಿ ಅಂತ. ಆದರೆ ಅದನ್ನು ಯೂಸ್ ಮಾಡಲ್ಲ, ಕಿಡ್ನಿ ಒಳ್ಳೆಯದಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ. ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಹೀಗೆ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೇನೆ. ಹೇಗೂ ನಾನು ಮಿಕ್ಸಿಯಲ್ಲಿ ರುಬ್ಕೊಳ್ಳೋದಲ್ವ, ಅದನ್ನು ಪಲ್ಪ್ ತೆಕ್ಕೊಳ್ತೇನೆ, ಅದಕ್ಕೋಸ್ಕರ ಹೆಚ್ಚಿಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತೊಳೆದಿದ್ದೇನೆ, ಶುಂಠಿ ಕೂಡ. ಹಾಗೆ ಎಲ್ಲನೂ ಈಗ ರುಬ್ಕೋಬೇಕು. ಟೊಮೆಟೊ ಜೊತೆಗೆ ಕೊತ್ತಂಬರಿ, ಶುಂಠಿ ಈ 3 ರುಬ್ಕೋಬೇಕಾಗತ್ತೆ. ಈರುಳ್ಳಿಯನ್ನು ಸಪ್ರೇಟ್ ರುಬ್ಕೋಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಒಂದು ಕಡೆ ವಿಷಲ್ ಹಾಕ್ತಾ ಇದೆ, ಕಡಲೆ ಬೇಯ್ತಾ ಇದೆ. ಹೀಗೆ ಈರುಳ್ಳಿಯನ್ನು ರುಬ್ಕೊಂಡಿದ್ದೇನೆ ನೋಡಿ, ಒಂದು ಕಡೆ ಎತ್ತಿಟ್ಕೊಂಡಿದ್ದೇನೆ. ಇನ್ನು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿಯನ್ನು ಸಪ್ರೇಟಾಗಿ ರುಬ್ಕೊಂಡಿದ್ದೇನೆ. ಯಾಕೆ ಒಂದೇ ಸಲ ರುಬ್ಕೋಬಾರ್ದು ಅಂತ ನೆಕ್ಸ್ಟ್ ಹೇಳ್ತೇನೆ. ಇದು ಮೇಯ್ನಾಗಿ ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನು ಟೊಮೆಟೊ ರುಬ್ಕೊಂಡಿದ್ದನ್ನು ಕೂಡ ನೋಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೇನೆ. ಹಾಗೆ ಎಲ್ಲನೂ ಸಪ್ರೇಟ್ ಇಟ್ಕೊಂಡು ಆಮೇಲೆ ಬಾಣಲೆಯಲ್ಲಿ 1 ಬೈ 1 ಹಾಕ್ತಾ ಫ್ರೈ ಮಾಡ್ತಾ ಹೋಗಬೇಕು. ಹೆಚ್ಚಾಗಿ ಚೋಲೆ ಭಟೂರೆ ಅಂತ ಹೇಳ್ಕೊಂಡು ಅದನ್ನು ಕಾಂಬಿನೇಷನ್ ಮಾಡ್ತಾರೆ ಪೂರಿ ಒಟ್ಟಿಗೆ. ಇದನ್ನು ಕಾಂಬಿನೇಷನ್ ಮಾಡಿ ತಿನ್ನುವಂಥದ್ದೆಲ್ಲ ನಾರ್ತ್ ಇಂಡಿಯಾ ಸೈಡಲ್ಲೆಲ್ಲ. ಹಾಗೆ ನಾವು ಯಾವುದು ಸಹ ಕಾಂಬಿನೇಷನ್ ಮಾಡ್ಕೋಬೋದು, ದೋಸೆ, ಚಪಾತಿ, ರೊಟ್ಟಿ, ಪೂರಿ, ಏನು ಬೇಕಾದರೂ. ಅನ್ನಕ್ಕೆ ಮಾತ್ರ ಅಷ್ಟು ಕಾಂಬಿನೇಷನ್ ಸರಿ ಹೋಗಲ್ಲ. ಟಿಫಿನಿಗೆ ಒಳ್ಳೆ ಆಗುತ್ತೆ ನೋಡಿ, ತಿಂಡಿ ಏನಾದ್ರು ಮಾಡಿಕೊಂಡ್ರೆ ಅದರೊಟ್ಟಿಗೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಹಾಗೆ ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ, ಫಟಾಫಟ್ ರೆಡಿ ಆಗುತ್ತೆ. ಹಾಗೆ ಎಣ್ಣೆ ಜೊತೆ ತುಪ್ಪ ಕೂಡ ಸೇರಿಸಿದ್ದೇನೆ, ಘಮ ಘಮ ಅಂತ ಪರಿಮಳ ಜಾಸ್ತಿ ಬರುತ್ತೆ, ಒಳ್ಳೆಯದಲ್ವ. ಹಾಗೆ ತುಪ್ಪ ಇಲ್ಲದಿದ್ದರೆ ಬರೀ ಎಣ್ಣೆ ಕೂಡ ಹಾಕ್ಬೋದು. ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಈರುಳ್ಳಿಯನ್ನು ಏನು ನಾನು ಪಲ್ಪ್ ತೆಗೆದಿಟ್ಕೊಂಡಿದ್ದೇನೆ, ರುಬ್ಬಿಟ್ಕೊಂಡಿದ್ದೇನೆ,
ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ. ಫ್ಲೇಮನ್ನು ಲೋದಲ್ಲೇ ಇಟ್ಕೊಂಡಿರಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಸೀದೋಗುತ್ತೆ. ಇದು ಬಿಗಿನರ್ಸಿಗೆ ಹೇಳೋದು, ಗೊತ್ತಿದ್ದವರಿಗೆ ಗೊತ್ತೇ ಇರುತ್ತೆ. ಹಾಗೆ ಇದು ಹಸಿ ವಾಸನೆ ಹೋಗಬೇಕು, ಮೇಯ್ನ್ ಅದೇ. ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಬಿಡಿ. ಒಂದು 5 ನಿಮಿಷನೂ ಬೇಕಾಗಿಲ್ಲ, ನೆಕ್ಸ್ಟು ಅದು ಹಸಿ ವಾಸನೆ ಹೋಗುತ್ತೆ. ಈ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಶುಂಠಿಯನ್ನು ಏನು ತೆಗೆದಿಟ್ಕೊಂಡಿದ್ದೆ ರುಬ್ಬಿ, ಅದನ್ನು ಕೂಡ ಸೇರಿಸಿ ಅದನ್ನು ಕೂಡ ಹೀಗೆ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಕೊಬಿಡಿ, ಮುಚ್ಚಿ ಬೇಯಿಸಿ. ಇನ್ನು ಇದೆಲ್ಲ ಆಗ್ತಾ ಬಂದಂಗೆ ಈಗ ಅರ್ಧ ಚಮಚ ಅರಿಶಿಣ, 1 ಚಮಚ ಅಷ್ಟು ಕೊತ್ತಂಬರಿ ಪೌಡರು, ಮತ್ತು 1 ಚಮಚ ಜೀರಿಗೆ ಪೌಡರು, 1 ಚಮಚ ಮೆಣಸಿನ ಹುಡಿ, ಮತ್ತು ಚೋಲೆ ಮಸಾಲ ಅಥವಾ ಚೆನ್ನ ಮಸಾಲ ಅಂತ ಸಿಗುತ್ತೆ ಎವರೆಸ್ಟ್ ಅವ್ರದ್ದು, ಅದನ್ನು ಹಾಕ್ತಾಯಿದ್ದೇನೆ. ಅದನ್ನು ಅರ್ಧ ಟೀ ಸ್ಪೂನ್ ಮಾತ್ರ ಹಾಕ್ತಾಯಿದ್ದೇನೆ, ಜಾಸ್ತಿ ಹಾಕಿಲ್ಲ ನಾನು. ಜಾಸ್ತಿ ಹಾಕ್ಬೋದು, ನಾವು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಕಮ್ಮಿ ಯೂಸ್ ಮಾಡೋದು. ಕೊತ್ತಂಬರಿ ಜೀರಿಗೆ ಪುಡಿ ಆದರೆ 1 ಚಮಚ ಹಾಕಿದ್ದೇನೆ ಅಂದರೆ ಅದು ಜೀವಕ್ಕೆ ಒಳ್ಳೆಯದು. ಈಗ ನಮ್ಮದು ಕಡಲೆ ಬೆಂದ್ಕೊಂಡಿದೆ ಅಲ್ವಾ, 3 ವಿಷಲ್ ಹಾಕಿಸಿದ್ದೇನೆ. ಅದು ಆರಿದ ಮೇಲೆ ಈಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ, ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡಬೇಕು. ಆಮೇಲೆ ಸ್ವಲ್ಪ ಮುಚ್ಚಿ ಬೇಯಿಸಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದೆಲ್ಲ ಸೇರಿ ಚೆನ್ನಾಗಿ ಅದು ಬೇಯ್ತಾ ಇರುವಾಗ, ಅಂದರೆ ಫ್ಲೇಮನ್ನು ಲೋದಲ್ಲಿ ಇಟ್ಟಿರಿ, ಅದು ಚೆನ್ನಾಗಿ ಬೆಂದ್ಕೋಬೇಕು. ಒಂದು 5-6 ನಿಮಿಷ ಸಾಕು. ಅಷ್ಟರಲ್ಲಿ ನೀವೇನೆಲ್ಲ ಪೌಡರ್ ಡಬ್ಬ, ಅದು ಇದು ಉಪ್ಪು ಅದು ಇದು ಎಲ್ಲ ಎತ್ತಿಟ್ಕೊಂಡಿರ್ತೀರಲ್ವ, ಅಡುಗೆ ಕಟ್ಟೆ ಮೇಲೆ ಹರಡ್ಕೊಂಡಿರ್ತೀರ. ನಾನು ಹರಡಿಟ್ಕೊಂಡಿದ್ದೇನೆ, ಅದನ್ನೆಲ್ಲ ಎತ್ತಿಟ್ಕೊಬಿಡ್ತೇನೆ. ನೀವು ಹಾಗೆ ಮಾಡಿ. ಯಾಕಂದರೆ ಚೋಲೆ ಮಸಾಲ ಘಮ ಘಮ ಅಂತ ಪರಿಮಳ ಬರ್ತಿದೆಯಲ್ಲ ಅಂತ ಕನಸು ಕಾಣ್ತಾ ನಿಂತ್ಕೋಬೇಡಿ. ಆಮೇಲೆ ಬೇರೆ ಕೆಲಸಗಳೆಲ್ಲ ಪೆಂಡಿಂಗ್ ಆಗೋಗುತ್ತೆ. ಆಮೇಲೆ ಚಂದ ಚೋಲೆ ಮಸಾಲ ಮಾಡಿಕೊಂಡು ಚಪಾತಿ ರೊಟ್ಟಿ ಜೊತೆಗೆ ತಿಂದ್ಕೊಂಡು ಹಬ್ಬ ಉಸ್ಸಪ್ಪ ಅಂತ ಕೂತ್ಕೊಳ್ಳುವಾಗ ಅಡುಗೆ ಕಟ್ಟೆ ಹರಡಿದ್ದು ನೋಡಿ ಇನ್ನೂ ಸುಸ್ತಾಗ್ಬಿಡುತ್ತೆ. ಅದಕ್ಕಿಂತ ಮೊದಲು ಇದೆಲ್ಲ ಬೆಂದ್ಕೊಳ್ಳುವಾಗೆ ಅಡುಗೆ ಕಟ್ಟೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೀಟಾಗಿ ಸೇರಿಸಿಟ್ಕೊಬಿಡಿ. ಆಮೇಲೆ ಊಟ ಆದಮೇಲೆ ಉಸ್ಸಪ್ಪ ಅಂತ ಆರಾಮಾಗಿ ಕೂತ್ಕೊಳ್ಬೋದು, ರಿಲ್ಯಾಕ್ಸ್ ಆಗ್ಬೋದು ಅಲ್ವಾ. ಸೊ ಫೈನಲಿ ನಮ್ಮ ಚೋಲೆ ಮಸಾಲೆ ರೆಡಿ ಆಯಿತು ನೋಡಿ. ಸೊ ಈ ಶಾರ್ಟ್ಕಟ್ ಮೆಥಡ್ ಹೇಗಿತ್ತು ಅಲ್ವಾ, ಫಟಾಫಟ್ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಹುಳಿ ಏನಾದ್ರು ಕಮ್ಮಿ ಅನಿಸಿದರೆ, ಒಂದೊಂದು ಟೊಮೆಟೊಗಳು ಹುಳಿ ಇರಲ್ಲ, ಆಗ ಸ್ವಲ್ಪ ಬೇಕಾದರೆ ಲಿಂಬು ಹಿಂಡ್ಬಿಡಿ. ಸೊ ಫೈನಲಿ ನಮ್ಮ ಚೋಲೆ ಮಸಾಲ ಸಖತ್ತಾಗಿ ಪರ್ಫೆಕ್ಟಾಗಿ ಸೂಪರಾಗಿ ರೆಡಿಯಾಗಿದೆ. ತಿಂದರೆ ಉಂಟಲ್ಲ ನೀವು ಕಳೆದೇ ಹೋಗ್ಬಿಡ್ತೀರ. ನಾನು ಈಗ ಕಳೆದೋಗ್ಬಿಡ್ತೇನೆ ನೋಡಿ ತಿಂದು, ಅಷ್ಟು ಚೆನ್ನಾಗಿರುತ್ತೆ. ಕಳೆದೇ ಹೋಗ್ಬಿಡ್ತೀರಾ ಅಂದರೆ ಚೋಲೆ ಮಸಾಲದ ಒಂದು ನೆನಪಲ್ಲೇ ಇರ್ತೀರಾ ಅಂತ. ಹಾಗೆ ಚೆನ್ನಾಗಿದೆ ಅಲ್ವಾ ನೋಡಿ. ನಿಮಗೆ ಇಲ್ಲಿ ಮೊಬೈಲಿಂದ ಕೊಡೋಕ್ಕಾಗಲ್ಲ, ಹಾಗಾಗಿ ನೀವೇ ಮಾಡಿಕೊಂಡು ತಿಂದ್ಬಿಡಿ. ನಂತರನೇ ಸೂಪರಾಗಿದೆ ಆಯಿತಾ, ಟೇಸ್ಟಿ ಸಖತ್ತಾಗಿದೆ. A1 ಓಕೆನಾ. ಸೊ ಇಷ್ಟೆಲ್ಲ ಒಳ್ಳೆ ರೆಸಿಪಿಯನ್ನು ಶಾರ್ಟ್ಕಟ್ ಮೆಥಡಲ್ಲಿ ನಿಮಗೆ ಕಷ್ಟ ಬರ್ದೇನೆ ಬೇಗ ಬೇಗ ಮಾಡ್ಕೊಂಡು ತಿನ್ನೋದನ್ನು ತೋರಿಸಿರುವಾಗ ಒಂದು ಲೈಕು ಮತ್ತು ಎಲ್ರಿಗೂ ಶೇರು, ಮತ್ತು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕಲ್ವ. ಇನ್ನೊಂದು ಬೆಸ್ಟ್ ರೆಸಿಪಿ ನಿಮಗೆ ಬೇಕು ತಾನೇ, ಒಳ್ಳೊಳ್ಳೆ ವ್ಲಾಗ್ಗಳು ಬೇಕು ತಾನೇ. ಸೊ ಇನ್ನೊಂದು ಬೆಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗ್ತೇನೆ ನೋಡಿ. ಚಪಾತಿ ರೆಡಿ ಆಯಿತು, ಚೋಲೆ ಪ್ಲೇಟಿಗೆ ಹಾಕ್ಕೊಂಡಾಯಿತು, ಇನ್ನು ತಿನ್ನೋದು ಕೂತ್ಕೊಬಿಡೋದು ಹೆಂಗೆ.